ಹಲೋ ಇಟ್ಸ್ ಮೀ ಸಂಡಿ, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಇವತ್ತು ನಾವು ಎಲ್ಲಿ ಬನ್ನಿ ಅಂದರೆ ರಾಯಲ್ ಚಿಕನ್ ಬಿರಿಯಾನಿ ಅಂತ ಬಂದಿದ್ದೀವಿ ಗೈಸ್. ಇದು ಎಲ್ಲಿ ಬರ್ತದೆ ಅಂದರೆ ನಿಯರ್ ಅಂಡರ್ಬೆಡ್ ರೋಡ್ನಾಗ ಇಲ್ಲಿ ಜಾವಾ ಶೋರೂಮ್ ಬಿಸೈಡ್ ಬರ್ತೈತಿ. ಒಂದು ಪಾತ್ವೇನಾಗ ಬಂದು ರಾಯಲ್ ಚಿಕನ್ ಬಿರಿಯಾನಿ ಲೊಕೇಟ್ ಆಗಿದೆ. ಅದೇ ಹೋಗಿ ನೋಡೋದು. ಬನ್ನಿ ಗೈಸ್, ಹೋಗಿ ನೋಡೋಣ. Knocking models, popping bottles, knocking models. I want a bumper beat that goes hard. I want a bumper beat that goes hard. Popping bottles, knocking models. Popping bottles, knocking models. Popping bottles, knocking models. I want a bumper beat that goes hard. Pop it. Pop it. Pop it. Pop it. I want a bumper beat that goes hard. ಇಲ್ಲಿ ರಾಯಲ್ ಚಿಕನ್ ಬಿರಿಯಾನಿನಾಗ ಬಂದು ನೀವು ಡೈನಿಂಗ್ ಮಾಡೋಕ್ಕಾಗಲ್ಲ, ಬೇರೆ ಟೇಕ್ ಅವೇ ಒಂದೇ ಇದೆ. ಆಮೇಲೆ ಗೈಸ್ ನೀವು ಮೆನು ನೋಡ್ಬೋದು, ಎಲ್ಲ ಮೆನು ಎಲ್ಲ ಫುಲ್ಲಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಗೈಸ್ ನೀವು ನೋಡ್ಬೋದು, ರಾಯಲ್ ಚಿಕನ್ ಬಿರಿಯಾನಿ ಕಾಂಬೋ ತೊಗೊಂಡಿದ್ದೀವಿ. ಇವಾಗ ಬಂದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಗೈಸ್ ಫಸ್ಟ್ ನೀವು ನೋಡ್ಬೋದು, ರೈಸ್ ಎಲ್ಲ ಎಷ್ಟು ಗೆರೆ ಗೆರೆ ಆಗಿದೆ, ಹೂ ಥರ ಇದೆ, ಸುಮ್ಮನೆ ನೋಡ್ಬೋದು. ಆಮೇಲೆ ಗೈಸ್ ಪೀಸ್ ಟೇಸ್ಟ್ ಮಾಡೋಣ. ಚೆನ್ನಾಗಿ ಒಂದು ಪೀಸ್ ತೊಗೊಂಡು ಮಸಾಲ ಚೆನ್ನಾಗಿ ಲೋಡ್ ಮಾಡಿ ಒಂದು ಪೀಸ್ ಒಂದು ತೊಗೊಂಡು, ಪ್ಲಸ್ ಇಲ್ಲಿ ಕಬಾಬ್ ಬೇರೆ ಕಾಂಬೋನಾಗ ಬರ್ತದೆ ಗೈಸ್. ಕಾಂಬೋ ಬೇರೆ ಚಿಕನ್ ಕಬಾಬ್ ಒಂದು ತೊಗೊಳ ಚೆನ್ನಾಗೆಲ್ಲ ಡಿಪ್ ಮಾಡಿಬಿಟ್ಟು ಫಸ್ಟ್ ಆಫ್ ಆಲ್ ಚಿಕನ್ ಪೀಸ್ ಬಂದು ಚೆನ್ನಾಗಿ ಕುಕ್ ಆಗಿದೆ. ಮಸಾಲ ಬಂದು ನೀವು ನೋಡ್ಬೋದು, ಎಷ್ಟೊಂದು ಮಸಾಲ ಫುಲ್ಲಾಗಿ ಲೋಡ್ ಮಾಡಿದ್ದಾರೆ. ಸುಮ್ಮನೆ ಹೂ ಥರ ಇದೆ, ನೀವು ನೋಡ್ಬೋದು, ಪ್ರೆಸ್ ಮಾಡಿದ್ರೆ ಸಾಕು ಹೂ ಥರ ಇದೆ ಚಿಕನ್ ಪೀಸ್ನ. ಆಮೇಲೆ ರೈಸ್ ಬಂದು ಬಾಸ್ಮತಿ ರೈಸು, ಫ್ಲೇವರ್ಲ್ಲ ಇನ್ನೂ ಇನ್ಕ್ರೀಸ್ ಆಗ್ತಿದೆ, ಟೇಸ್ಟ್ ಎಲ್ಲ ಸೂಪರಾಗಿದೆ. ಸುಮ್ಮನೆ ಬಾಯಿನಾಗ ಇಟ್ಟರೆ ಸಾಕು ಕರಗ್ತದೆ. ಬಾಸ್ಮತಿ ರೈಸು ಹೂ ಥರ ಇದೆ, ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿದೆ. ಆಮೇಲೆ ಕಬಾಬ್ ಬಂದು ಒಂದು ಸೆಟ್ಲ್ ಫ್ಲೇವರ್ನಾಗ, ಖಾರ ಜಾಸ್ತಿನೆಲ್ಲ ಕಡಿಮೆ ಇಲ್ಲ, ಒಂದು ಲೆವೆಲಾಗಿ ಕಬಾಬ್ ಆ ಲೆವೆಲ್ಗಿದೆ, ಸೂಪರಾಗಿದೆ. ಆ ಜೊತೆ ಬಂದು ಪೆಪ್ಸಿ ಬೇರೆ ಕೊಟ್ಟಿದ್ದಾರೆ. ಪೆಪ್ಸಿ ಬಂದು ಲಾಸ್ಟಾಗಿ ಟ್ರೈ ಮಾಡೋಣ. ಇನ್ನೊಂದು ಬೆಟ್ ಬಂದು ಬಿರಿಯಾನಿಗೆ ಹೋಗೋಣ. ಬಿರಿಯಾನಿ ಬಂದು ಸೂಪರಾಗಿ, ಡೆಫಿನೆಟಾಗಿ ಟ್ರೈ ಮಾಡಬೇಕು. ನಿಮ್ಗೆ ಬೇರೆ ಬಿರಿಯಾನಿನೇ ಬೇಕಂದರೆ 120ಗೆ ಬಂದು ಬಿರಿಯಾನಿ ಕೊಡ್ತಾರೆ. ಇಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಹಾಂಡಿ ಬೇರೆ ಬರ್ತದೆ. 1-2 ಮೆಂಬರ್ಸ್ ಆ ಥರ ತಿನ್ನೋ ಥರ ಒಂದು ಹಾಂಡಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬರ್ತದೆ. ಇಲ್ಲ ನಿಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ ಹಂಗಂದರೆ ನಿಮಗೆ ಬಂದು ಬಕೆಟ್ ಬಿರಿಯಾನಿ ತೊಗೋಬೋದು. 450ಗೆ ಬಂದು ಒಂದು 4 to 5 ಮೆಂಬರ್ಸ್ ಬಂದು ಇದು ಎಂಜಾಯ್ ಮಾಡ್ಬೋದು ಫುಡ್ನ. ಆಮೇಲೆ ಇಲ್ಲಿ ಇವಾಗ ನೆಕ್ಸ್ಟ್ ಇನ್ನೊಂದು ಸತಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಸೂಪರಾಗಿತ್ತು, ನನಗೆ ಭಾಳ ಇಷ್ಟ ಆಗಿದೆ. ರೈಸ್ ಮಾತ್ರ ಸೂಪರಾಗಿದೆ, ಚಿಕನ್ ಪೀಸ್ ಬೇರೆ ಚೆನ್ನಾಗಿ ಸ್ಮೂತಾಗಿದೆ, ಬೇರೆ ಲೆಗ್ ಪೀಸ್ ಬೇರೆ ಬಂದಿದೆ, ನೀವು ನೋಡ್ಬೋದು. ಲೆಗ್ ಪೀಸ್ ಸೂಪರಾಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಏನಂದರೆ ಮೇನ್ ಮಸಾಲ ಎಲ್ಲ ನೀವು ನೋಡ್ಬೋದು, ಮಸಾಲ ಎಲ್ಲ ಫುಲ್ಲಾಗಿ ಹಾಕಿದ್ದಾನೆ. ಇನ್ನೊಂದು ಪೀಸ್ ಕಬಾಬ್ ಹೋಗೋಣ. ಕಬಾಬ್ ಬಂದು ಏನಂದರೆ ಸ್ವಲ್ಪ ಸೆಟ್ಲ್ ಫ್ಲೇವರ್ ಥರ ಇದೆ. ಸೆಟ್ಲ್ ಅಂದರೆ ಜಾಸ್ತಿ ಖಾರನೂ ಇಲ್ಲ, ಲೈಟ್ ಎಲ್ಲ ಲೆವೆಲ್ ಆಗಿದೆ, ಸೂಪರಾಗಿದೆ. ಲಾಸ್ಟಿಗೆ ಪೆಪ್ಸಿ ಟ್ರೈ ಮಾಡೋಣ ಗೈಸ್. ಆಮೇಲೆ ಗೈಸ್ ನೀವು ಕಾಂಬೋ ತಗೊಂಡ್ರೆ ಅಂದರೆ ನಿಮಗೆ ಏನು ಯೂಸ್ ಅಂದರೆ ಗೈಸ್, ನೀವು 180 ಪೇ ಮಾಡಿದ್ರೆ ಸಾಕು, ಬಿರಿಯಾನಿ ಕಬಾಬು ಜ್ಯೂಸ್ ಎಲ್ಲ ಬರ್ತದೆ. ನೀವು ರೈಸೋ ತಿನ್ಬೋದು, ಪೀಸೋ ತಿನ್ಬೋದು,
ಅವಾಗ ಟ್ರೈ ಮಾಡ್ಬೋದು. Popping bottles, knocking models. ಫೈನಲ್ ಟಚ್ ಜ್ಯೂಸ ಕುಡಿಬೋದು. Bump a beat that goes hard. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನ ಬೈ ಫ್ರಮ್ ಸ್ಯಾಂಡಿ.